ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಸೆಕೆಂಡ್ ಮ್ಯಾಚ್. ಹ್ಯಾರಿ ಬ್ರೂಕ್ ಅವರು ಟಾಸ್ ಗೆದ್ದಿ ಬೌಲಿಂಗ್ ಚೂಸ್ ಮಾಡ್ತಾರೆ. ಇಂಡಿಯಾಗೆ ಫಸ್ಟ್ ಬ್ಯಾಟಿಂಗ್ಗೆ ಇನ್ವಿಟೇಷನ್ ಕೊಡ್ತಾರೆ. ಇವಾಗ ಕಂಪ್ಲೀಟ್ ಮ್ಯಾಚ್ ನ ಅನಾಲಿಸಿಸ್ ಮಾಡೋಣ, ಅಂದ್ರೆ ಮ್ಯಾಚ್ ಸಮರಿನ ನೋಡೋಣ. ಅದಕ್ಕೂ ಮುಂಚೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಕ್ರಿಕೆಟ್ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ. ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮ್ಯಾಚ್ ಸ್ಟಾರ್ಟ್ ಆಗಿಷ್ಟಕ್ನ ಓಪನರ್ಸ್ ಇಂದ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸಸ್ ಬಂದಿಲ್ಲ. ಆದ್ರೆ ವಿರಾಟ್ ಕೊಹ್ಲಿ ಇಂದ ತುಂಬಾ ಒಳ್ಳೆ ಗ್ರೇಟ್ ಇಂಟೆಂಟ್ ಬಂತು. ಅವರು 65 ರನ್ಸ್ ಹೊಡೆದ್ರು. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 20-25 ರನ್ಸ್ ಅಟ್ಯಾಕಿಂಗ್ ಇಂಟೆಂಟ್ ಇಂದ ಆಡಿದ್ರು. ಅದಾಗಿಷ್ಟಕ್ನ ಯಾವಾಗ 2 ವಿಕೆಟ್ ಬೀಳ್ತು ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್, ಅವಾಗ ಅವರು ತಮ್ಮ ಗೇಮ್ ನ ಸ್ಲೋ ಡೌನ್ ಮಾಡಿದ್ರು. ಅದಾದ್ಮೇಲೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಶ್ರೇಯಸ್ ಅಯ್ಯರ್ ಜೊತೆ. ಈ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋ ನೋಡಿದ್ರೆ ಈಸಿಲಿ ಇಂಡಿಯಾ 260 ಮತ್ತು 280 ಕ್ರಾಸ್ ಮಾಡಬಹುದು ಈಸಿಯಾಗಿ ಅಂತ ಅನ್ಕೊಂಡಿದ್ವಿ. ಇಂಗ್ಲೆಂಡ್ ಅಲ್ಲಿ ವಿರಾಟ್ದು ಫಸ್ಟ್ ಸೆಂಚುರಿ ಫಸ್ಟೇ ಇತ್ತು. ಈ ಮ್ಯಾಚ್ ಅಲ್ಲಿ ಸೆಕೆಂಡ್ ಸೆಂಚುರಿ ಆಗೋ ಚಾನ್ಸ್ ತುಂಬಾ ಹೈ ಇತ್ತು. ಆದ್ರೆ ಈ ತರ ಆಗ್ಲಿಲ್ಲ. ಶ್ರೇಯಸ್ ಅಯ್ಯರ್ ಕೂಡ ಲಾಸ್ಟ್ ವರ್ಗೂ ಹೋರಾಡಿದ್ರು. 66 ರನ್ಸ್ ಮಾಡಿದ್ರು. ಆದ್ರೆ ಗಸ್ ಆಟ್ಕಿನ್ಸನ್ ಗೆ ಔಟ್ ಆಗಿ ಹೋದ್ರು. ಲೋವರ್ ಮಿಡಲ್ ಆರ್ಡರ್ ಇಂದ ಫಸ್ಟ್ ODI ಮ್ಯಾಚಸ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸಸ್ ಬಂದಿತ್ತು, ಈ ಮ್ಯಾಚ್ ಅಲ್ಲಿ ಆ ತರ ಪರ್ಫಾರ್ಮೆನ್ಸಸ್ ಬಂದಿಲ್ಲ. ಫಸ್ಟ್ ODIದಲ್ಲಿ ಹಡ್ಸನ್ ಮತ್ತು ಸುಂದರ್ 100 ರನ್ಸ್ ಪಾರ್ಟ್ನರ್ಶಿಪ್ ಮಾಡಿದ್ರು. ಆದ್ರೆ ಈ ಮ್ಯಾಚ್ ಅಲ್ಲಿ ಏನು ಪರ್ಫಾರ್ಮೆನ್ಸಸ್ ಬಂದಿಲ್ಲ. ಸುಂದರ್ಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಅನ್ಸುತ್ತೆ, ಸೊ ಅದಕ್ಕೆ ಈ ಮ್ಯಾಚ್ ಅಲ್ಲಿ ಸ್ಟ್ರಗಲ್ ಕೂಡ ಮಾಡ್ತಿದ್ರು ಅವರು. ನಿಮಗೊಂದು ಇವಾಗ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ಇಂಡಿಯಾ ಆಲ್ ಔಟ್ ಆಗೋವರೆಗೂ ಜಸ್ಟ್ 55 ರನ್ಸ್ ಅಷ್ಟೇ ಮಾಡಿದ್ದು. ಇದು ನಂಬೋಕೆ ಆಗಲ್ಲ. ಇಂಡಿಯಾ 233 ರನ್ಸ್ಗೆ ಆಲ್ ಔಟ್ ಆಯ್ತು 44ನೇ ಓವರ್ ನಲ್ಲಿ. ಇಂಡಿಯಾ 50 ಓವರ್ ಕೂಡ ಬ್ಯಾಟಿಂಗ್ ಆಡ್ಲಿಲ್ಲ. ಇಂಗ್ಲೆಂಡ್ಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇದ್ದಿದ್ದು ಅವರ ಹೋಮ್ ಕಂಡೀಷನ್ಸ್. ಆದ್ರೆ ಈ ಚೇಸ್ ಅವ್ರಿಗೂ ಕೂಡ ಕಷ್ಟ ಆಗಿತ್ತು. ಯಾಕಂದ್ರೆ ನಮ್ಮ ಬೌಲರ್ಸ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಎಸ್ಪೆಷಲಿ ಬೂಮ್ರಾ ವಿತ್ ನ್ಯೂ ಬಾಲ್ ಫಸ್ಟ್ ವಿಕೆಟ್ ಫಸ್ಟ್ ಬಾಲ್ ಅಲ್ಲೇ. ಆದ್ರೆ ಫಸ್ಟ್ 6 ಓವರ್ ಅಲ್ಲಿ ನಮ್ಮ ಬೌಲರ್ಸ್ ಇಂದ ಒಳ್ಳೆ ಮಾಸ್ಟರ್ ಕ್ಲಾಸ್ ಬಂದಿತ್ತು. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಸ್ಕೋರ್ ಮಾಡೋ ಜಾಗದಲ್ಲಿ ಸರ್ವೈವ್ ಮಾಡ್ತಿದ್ರು ಈ 6 ಓವರ್ಸ್ ನಲ್ಲಿ. ಆದ್ರೆ ಜೋ ರೂಟ್ ಈ ಕಂಡೀಷನ್ ಗೆ ಅಡ್ಜಸ್ಟ್ ಆದ್ರು. 2-3 ಚಾನ್ಸಸ್ ಇವರಿಗೆ ಸಿಕ್ಕಿದ್ರು ಕೂಡ ಆ ಚಾನ್ಸಸ್ ನ ಸರ್ವೈವ್ ಮಾಡಿದ್ರು. ಇವ್ರನ್ನ ನೋಡಿಷ್ಟಕ್ನ ನನಗೆ ಇವರು ಗೇಮ್ ನ ಕಂಟ್ರೋಲ್ ಮಾಡ್ತಿದ್ರೆ ಅನ್ಸ್ತಿತ್ತು. ಫುಲ್ಲು ಕಾಮ್ ಆಗಿ ಮ್ಯಾಚ್ ನ ಇಂಗ್ಲೆಂಡ್ ಗೆ ಗೆಲ್ಸ್ಕೊಟ್ರು. ಓವರ್ ಆಲ್ ನೋಡಿದ್ರೆ ಗ್ರೇಟ್ ಗೇಮ್ ಬಿಟ್ವೀನ್ 2 ಗ್ರೇಟ್ ಟೀಮ್ಸ್. ಇವಾಗ ಇಂಡಿಯಾ ಸ್ವಲ್ಪ ಚೇಂಜಸ್ ಮೇಲೆ ಫೋಕಸ್ ಮಾಡಬೇಕು. ಕುಲ್ದೀಪ್ ಮತ್ತೆ ಹರ್ಷದೀಪ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬರ್ಬೋದಾ? ಯಾಕಂದ್ರೆ ಸುಂದರ್ಗೆ ಈ ಮ್ಯಾಚ್ ಅಲ್ಲಿ ಬೌಲಿಂಗ್ ಕೊಡ್ಲಿಲ್ಲ, ಯಾಕಂದ್ರೆ ಅವರಿಗೆ ಸ್ವಲ್ಪ ಇಂಜುರಿ ಇದೆ. ಇಂಡಿಯಾ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಕೊಡಬೇಕು. ಯಾಕಂದ್ರೆ ಈ ಮ್ಯಾಚ್ ತರ ಕೊಲಾಪ್ಸ್ ನೆಕ್ಸ್ಟ್ ಮ್ಯಾಚ್ ಗೆ ಆಗೋಕೆ ಕೊಡಬಾರ್ದು. ನೆಕ್ಸ್ಟ್ ಮ್ಯಾಚ್ ಈ ಸೀರೀಸ್ ನ ಲಾಸ್ಟ್ ಮ್ಯಾಚ್ ಆಗಿರುತ್ತೆ. ಏನು ಇಂಡಿಯಾ ಈ ಮ್ಯಾಚ್ ನ ಗೆದ್ದಿ 2-1 ಮಾಡ್ಬೋದಾ? ಏನಾದ್ರೂ ಇಂಡಿಯಾ ಈ ಸೀರೀಸ್ ನ ಗೆದ್ರೆ ಶುಭ್ಮನ್ ಗಿಲ್ ಅವರ ಫಸ್ಟ್ ವಿಕ್ಟರಿ ಆಗಿರುತ್ತೆ ಮನೆ ಹೊರಗೆ ಆಸ್ ಎ ಕ್ಯಾಪ್ಟನ್. ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕಂದ್ರೆ ಕ್ರಿಕೆಟ್ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಈ ಚಾನೆಲ್ ನಲ್ಲಿ ಬರ್ತಾ ಇರುತ್ತೆ. ಸೊ ನಾನು ದಿ ಕ್ರಿಕೆಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಜೈ ಹಿಂದ್.